ಇವತ್ತು ತುಂಬಾ ಸಿಂಪಲ್ಲಾಗಿ ತುಂಬ ಕಮ್ಮಿ ಸಾಮಗ್ರಿಗಳನ್ನ ಬಳಸ್ಕೊಂಡು ಒಂದು ಚಾಟ್ ರೆಸಿಪಿನ ಮಾಡ್ಕೊಳ್ಳೋಣ. ಅಡುಗೆ ಬರ್ದಿರೋರು ಸಹ ತುಂಬಾ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಮಾಮೂಲಿ ಮನೆಯಲ್ಲಿ ಸಿಗುತ್ತಲ್ವ ಬೇಸಿಕ್ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಕೊಳ್ಬೋದು. ಇದನ್ನು ಒಂದು 10ರಿಂದ 15 ದಿನ ಇಟ್ಕೊಂಡ್ರೂ ಹಾಳಾಗಲ್ಲ. ಆ ರೀತಿ ಚಾಟ್ ರೆಸಿಪಿ ಇದು. ಇದನ್ನು ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 1/4 ಕಪ್ಪಷ್ಟು ಇದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಈ ಸ್ನ್ಯಾಕ್ಸು. ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಒಂದು 2 ಸ್ಪೂನಷ್ಟು ಚಿರೋಟಿ ರವೆ ತೊಗೊಳ್ಬೋದು. 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು 1/4 ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅಡುಗೆ ಅರಿಶಿನ ಹಾಕ್ಕೊಳ್ತಿರೋದು ಕಲರಿಗೋಸ್ಕರ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಚಾಟ್ ಮಸಾಲ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಆಗುತ್ತೆ. ಒಂದು ಸಲ ಹೀಗೆ ಡ್ರೈ ಆಗಿದ್ದಂಗೆ ಒಂದು ಸಲ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಒಂದೇ ಸಲ ನೀರು ಹಾಕ್ಕೊಳ್ಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ಮೀಡಿಯಮ್ ಹದಕ್ಕೆ ಕಲಿಸ್ಕೊಳ್ಬೇಕು. ತುಂಬ ತೆಳುವಾಗೂ ಕಲಿಸ್ಕೊಂಡ್ರು ಚೆನ್ನಾಗಲ್ಲ, ತುಂಬ ಗಟ್ಟಿಯಾಗೂ ಕಲಿಸ್ಕೊಂಡ್ರು ಚೆನ್ನಾಗಲ್ಲ. ನಾನು ಕಮ್ಮಿ ಕ್ವಾಂಟಿಟಿಲಿ ತೋರಿಸ್ತಿದ್ದೀನಿ. ನಿಮಗೆ ಸ್ವಲ್ಪ ಇಟ್ಕೊಂಡು ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೂ ಮಾಡಿಟ್ಕೊಂಡ್ರೆ ಇದು ಒಂದು 10ರಿಂದ 15 ದಿನ ಇಟ್ಕೊಂಡು ತಿನ್ಬೋದು. ಒಂದು ಸಲ ಸ್ವಲ್ಪ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಮತ್ತೊಂದು ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಜಾಸ್ತಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಕೊಡ್ಬೋದು. ಸ್ನ್ಯಾಕ್ಸ್ಗೂ ಹಾಕ್ಕೊಡ್ಬೋದು. ಇದು ತುಂಬಾ ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಹಿಟ್ಟನ್ನು ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಹದಕ್ಕೆ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಕಲಸಿದ ತಕ್ಷಣ ಇದಕ್ಕೆ 1 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಒಂದೊಂದು ಮಧ್ಯದಲ್ಲಿ ಕೆಟ್ಟೋಗಿರುತ್ತೆ, ಅದನ್ನೆಲ್ಲ ನೋಡಿಕೊಂಡು ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು 1 ಬಟ್ಲಷ್ಟು ಕಡಲೆ ಬೀಜ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ನಿಮಗೇನಾದರೂ ಹಿಟ್ಟು ತೆಳುವಾಗಿ ನೀವೇನಾದರೂ ಕಲಸಿಟ್ಕೊಂಡಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮತ್ತೆ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ತುಂಬ ಗಟ್ಟಿಯಾಗಿದ್ದರೆ ಒಂದು 2 ಸ್ಪೂನ್ ನೀರು ಹಾಕ್ಕೊಂಡು ಮತ್ತೊಂದು ಸಲ ಕಲಿಸ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟಿಗೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಕಲಸಿದ ತಕ್ಷಣ ಫ್ರೈ ಮಾಡ್ಕೊಳ್ಬೇಕು. ಹಿಟ್ಟನ್ನು ನೆನೆಸಿ ಬಿಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಲಸೋ ಅಷ್ಟೊತ್ತಿಗೆ ನಾನು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಹಿಟ್ಟನ್ನು ಕೈಯಲ್ಲಿ ತೆಗೆದು ಈ ರೀತಿ ಕಡಲೆ ಬೀಜನ ಕೈಯಲ್ಲಿ ತೆಗೆದು ಸಪ್ರೇಟ್ ಮಾಡ್ಕೊಳ್ತಾ ಬರಬೇಕು. ಇದು ತಣ್ಣಗಾದ್ಮೇಲೆ ಇನ್ನೂ ಉದುರುದ್ರಾಗುತ್ತೆ. ಈಗ ಈ ಥರ ಒಂದಕ್ಕೊಂದು ಅಂಟ್ಕೊಂಡಿದೆ ಅಲ್ವಾ, ಫ್ರೈ ಆಗಿ ತೆಗೆದ್ಮೇಲೆ ಕೈಯಲ್ಲಿ ಹಾಗೆ ಬಿಡಿಸಿದ್ರೆ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ಒಂದು 2 ನಿಮಿಷ ಮೀಡಿಯಮ್ ಉರಿಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಜಾಲಲ್ಲಿ ನೀಟಾಗಿ ಎಣ್ಣೆನ ಫಿಲ್ಟ್ರ್ ಮಾಡಿಕೊಂಡು ತಗೊಳ್ತಿದ್ದೀನಿ. ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ಬೇಗ ಆಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿದ್ರೆ. ನೀವು ಒಂದು ಅರ್ಧ kg ಕಡಲೆಬೀಜ ತೊಗೊಂಡ್ರೂ ಒಂದು 2-3 ಸಲಕ್ಕೆ ನೀವು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೋದು. ಮತ್ತೊಂದು ಸಲ ಇದೇ ರೀತಿ ಹಾಕಿ ಒಂದು ಮೀಡಿಯಮ್ ಉರಿಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ತೆಗಿತಿದ್ದೀನಿ. ನೋಡಿ, ಈ ರೀತಿ ಒಂದಕ್ಕೊಂದು ಕಡಲೆಬೀಜ ಅಂಟ್ಕೊಂಡಿದೆ ಅಲ್ವಾ, ಕೈಯಲ್ಲಿ ಹಾಗೆ ಬಿಡಿಸಿದ್ರೆ ಅದು ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಕಡಲೆಬೀಜನೆಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಡಲೆ ಬೀಜಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಡಲೆ ಬೀಜಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಈ ಚಾಟ್ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ಹೀಗೆ ಬೇಕಿದ್ರೂ ತಿನ್ಬೋದು. ಇದನ್ನು ಬಾಕ್ಸಲ್ಲಿ ಇಟ್ಕೊಂಡು ನೀವು ಕಾಫಿ ಟೀ ಟೈಮಲ್ಲಿ ಸ್ವಲ್ಪ ತಿನ್ಬೋದು. ಇಲ್ಲಾಂದರೆ ಇದಕ್ಕೆ ಮಸಾಲೆ ಕಡಲೆ ಬೀಜನೂ ಮಾಡ್ಕೊಳ್ಬೋದು. ಈರುಳ್ಳಿ, ಟೊಮೆಟೊ, ಕ್ಯಾರೆಟನ್ನೆಲ್ಲ ಹೆಚ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನೇ ಒಂದು ಚಾಟ್ ರೆಸಿಪಿ ಅಂತಲೂ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲು. ನೀವು ಬೇಕಿದ್ರೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು 10ರಿಂದ 15 ದಿನ ಆದರೂ ಇದು ಹಾಳಾಗಲ್ಲ. ಮಕ್ಕಳು ಅವಾಗವಾಗ ಏನಾದರೂ ಬೇಕಂತ ಕೇಳಿದಾಗ ಇದನ್ನು ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಚಾಟ್ ಥರನೂ ಮಾಡಿ ಕೊಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.